ರಿಪಬ್ಲಿಕ್ ಕನ್ನಡದ ಮೆಗಾ ಕ್ಯಾಂಪೇನ್ ಬಿಗ್ ಇಂಪ್ಯಾಕ್ಟ್. ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಕ್ಯಾಂಪೇನ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಗಂಭೀರವಾದ ಚರ್ಚೆ ಆಗಿದೆ. ಸಚಿವರಿಂದ ಮಾಹಿತಿ ಪಡೆಯುವಂತಹ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದಲ್ಲದೆ ನಾವೀಗ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಜಿಲ್ಲಾ ಆಸ್ಪತ್ರೆಯ ಒಳಗಡೆಯಿಂದ ಡೇರಿಂಗ್ ರಿಪೋರ್ಟಿಂಗ್. ಈ ರೀತಿಯ ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಸಚಿವ ಸಂಪುಟ ಸಭೆಯಲ್ಲಿ ಸರಣಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದ ಚರ್ಚೆಯನ್ನ ಮಾಡಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್ ಇನ್ನು ಬಳ್ಳಾರಿಯಲ್ಲಿ ಸಂಭವಿಸ್ತಾ ಇರುವ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳಿ, ತಪ್ಪು ಮಾಡಿದವರನ್ನ ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವ ದ್ವಯರಿಗೂ ಸಂದೇಶವನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಪ್ರಕರಣದ ಬಗ್ಗೆ ಮೊದಲು ತನಿಖೆಗೆ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಪರಿಣಾಮ ಬೆಳಗ್ಗೆಯಷ್ಟೇ ನೀವು ಗಮನಿಸಿದ್ರಿ, ಮುಖ್ಯಮಂತ್ರಿಗಳನ್ನ ಇದೇ ವಿಚಾರವನ್ನಾಗಿ ಪ್ರಶ್ನೆ ಮಾಡಿದಾಗ ಸಿಡಿಮಿಡಿಗೊಂಡಿದ್ರು. ಈಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರದಲ್ಲಿ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರು ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ ನಾನು. ಇನ್ನೂ ನೋಡಿದ್ದೀನಿ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರು ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ ನಾನು. ಇನ್ನೂ ನೋಡಿದ್ದೀನಿ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇದು. ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ತನಿಖೆಯನ್ನ ಮಾಡಲಿಕ್ಕೂ ಕೂಡ ಆದೇಶವನ್ನ ನೀಡಲಾಗಿದೆ. ಯಾರೇ ತಪ್ಪು ಮಾಡಿದ್ರೂ ತಕ್ಷಣಕ್ಕೆ ಅವರನ್ನ ಕಿತ್ತು ಬಿಸಾಕಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದೇನೆ, ಸಚಿವರಿಗೆ ಈ ಬಗ್ಗೆ ಆದೇಶವನ್ನ ಕೂಡ ನೀಡಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸಚಿವ ದ್ವಯರಿಗೂ ಕೂಡ ಸೂಚನೆ ನೀಡಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ವರದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಮತ್ತೋರ್ವ ಬಾಣಂತಿಯ ಸಾವು ಸಂಭವಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದಲೂ ನಾನ್ ಸ್ಟಾಪ್ ಕವರೇಜ್, ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಆಗ್ತಾ ಇದೆ. ಇದೀಗ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಸುರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೇವಲ ಪ್ರತಿಕ್ರಿಯೆಗೆ ಸೀಮಿತವಾಗಿರುವಂತೆ ಕಾಣ್ತಾ ಇದೆಯಾ ಅಥವಾ ನಿಜಕ್ಕೂ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡಿದೆಯಾ ಬಳ್ಳಾರಿಯಲ್ಲಿ ಈ ಸರಣಿ ಸಾವಿನ ದುರಂತಕ್ಕೆ ಸಂಬಂಧಪಟ್ಟಂತೆ?
ಎಸ್ ಸ್ಮಿತಾ, ಬೆಳಗ್ಗೆ ವಿಧಾನಸೌಧದಿಂದ ಏನು ಕ್ಯಾಬಿನೆಟ್ ಸಭೆಗೆ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದಂತಾಗ ಆಗ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ, ಖಂಡಿತವಾಗ್ಲೂ ಕೂಡ ನಾನು ಚೆಕ್ ಮಾಡ್ತೇನೆ, ನನಗೆ ಸದ್ಯಕ್ಕೆ ಮಾಹಿತಿ ಬಂದಿದೆ ಒಂದು ಸಾವಾಗಿರ್ತಕ್ಕಂಥದ್ದು, ಹೌದು ನನಗೆ ಗೊತ್ತಿದೆ, ನಾನು ಚೆಕ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋಗಿದ್ರು. ಅದಾದ ನಂತರ ಈಗ ಮತ್ತೆ ಏನೋ ಸಚಿವ ಸಂಪುಟದ ಸಭೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ದಿನೇಶ್ ಗುಂಡೂರಾವ್ ಹಾಗೆಯೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಏನಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರ ಹತ್ರನೂ ಕೂಡ ವರದಿಯನ್ನು ಕೇಳಿದ್ದಾರೆ. ಜೊತೆಗೆ ವರದಿಗಿಂತ ಹೆಚ್ಚಿನದಾಗಿ ಮೊದಲು ಯಾಕೆ ಸರಣಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಆ ಸರಣಿ ಸಾವಿಗೆ ಕಾರಣ ಏನಿದೆ, ಮೊದಲು ಸಂಬಂಧಪಟ್ಟವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿ ಮತ್ತೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನ ಬಹಳ ಗಂಭೀರವಾಗಿ ಹೇಳಿರ್ತಕ್ಕಂಥದ್ದು. ಇದು ಕೂಡ ಒಂದು ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈವರೆಗೂ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಲಿ ದಿನೇಶ್ ಗುಂಡೂರಾವ್ ಅವರಾಗಲಿ ಇಬ್ಬರು ಕೂಡ ಎಲ್ಲಿಯೂ ಕೂಡ ಅಂದ್ರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ. ಅದು ಕೂಡ ಎಲ್ಲ ಒಂದು ಕಡೆ ಇಲಾಖೆ ಎಲ್ಲ ಒಂದು ಕಡೆ ತಮ್ಮ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಆದರೆ ಕೊನೆಗೂ ಕೂಡ ಇವತ್ತು ಮುಖ್ಯಮಂತ್ರಿಯವರ ಸೂಚನೆ ಏನಿದೆ, ಈ ಸೂಚನೆ ಮೇರೆಗೆ ಖಂಡಿತವಾಗ್ಲೂ ಕೂಡ ಇವತ್ತು ಸಂಜೆ ಒಳಗಡೆಗೆ ಮತ್ತೆ ಒಂದಿಬ್ಬರು ಅಧಿಕಾರಿಗಳ ಸಸ್ಪೆಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸ್ಮಿತಾ, ಇನ್ನು ನಮಗಿರುವಂತಹ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಹಾಗೇನೇ ಏನು ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರಿಗೂ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ರಿಪಬ್ಲಿಕ್ ಕನ್ನಡ ಕಳೆದ 10-12 ದಿನಗಳಿಂದಲೂ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ವರದಿ ಪ್ರಸಾರದ ಬೆನ್ನಲ್ಲೇ ಖಂಡಿತವಾಗಲೂ ಕೂಡ ಸರ್ಕಾರದ ಸಚಿವರು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟಿರ್ತಕ್ಕಂಥದ್ದು. ಈ ಕೂಡ ನಾವು ಕೂಡ ಓದಲ್ಲಿ ಬಂದಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇರ್ಬೋದು, ಹಾಗೆ ಸಚಿವರನ್ನ ಕೂಡ ಪ್ರಶ್ನೆಗಳನ್ನ ಕೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಗಂಭೀರವಾಗಿರುವಂತಹ ವಿಚಾರ, ಮತ್ತೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ತಗೊಳ್ಳಿ, ಯಾರೇ ಆಗಿದ್ರು ಕಡೆ ಸರಿ ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತಕ್ಕಂಥ ಮಾತನ್ನ ಕೂಡ ಖಡಕ್ ಆಗಿ ಖಾರವಾಗಿ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅಂತಿಮವಾಗಿ ಈಗ ಸಂಜೆಯ ವೇಳೆಗೆ ಇನ್ನೊಂದಿಬ್ಬರು ಅಂದ್ರೆ ಯಾಕಂದ್ರೆ ಅಲ್ಲಿ DHO ಏನಿದ್ದಾರೆ, DHO ಅವರದ್ದು ಒಂದಷ್ಟು ಬೇಜವಾಬ್ದಾರಿ ಇದೆಯಾ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಇದ್ದಿರ್ತಕ್ಕಂಥದ್ದು. ಜೊತೆಗೆ ಏನು ನಿನ್ನೆ ಅಷ್ಟೇ ಒಂದು ಮೃತರಾದಂತಹ ಮಹಿಳೆಯವರು ಏನಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಸಾರಾಸಗಟಾಗಿ ಮತ್ತೆ ತುಂಬಾ ಖಾರವಾದಂತಹ ಮಾತುಗಳಿಂದ ಕೂಡ ಟೀಕೆ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಗಮನಿಸಿದಂತಹ ಸರ್ಕಾರ ಇವತ್ತು ಕಠಿಣ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ವರದಿ ಕೂಡ ಬರಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಇನ್ನು 8-10 ದಿನಗಳಾಗುತ್ತೆ ವರದಿ ಬರೋದಕ್ಕೆ ಅಂತಕ್ಕಂಥ ಮಾತನ್ನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ಈ 8-10 ದಿನದವರೆಗೂ ವರದಿ ಬರೋವರೆಗೂ ಕೂಡ ಕಾಯ್ತಾ ಕೂರೋದಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ತುರ್ತಾಗಿ ಅಗತ್ಯವಾಗಿ ಈಗ ಆಗಬೇಕಾಗಿರುವಂತಹ ಕೆಲಸ ಏನಾಗಬೇಕು ಅದಾಗಬೇಕು. ಮೊದಲನೇದಾಗಿ ಅಧಿಕಾರಿಗಳ ತಲೆದಂಡ ಆಗಬೇಕು, ಮತ್ತೆ ಸರಣಿ ಸಾವು ಆಗದಂತೆ ತಡೆಯುವಂತಹ ಪ್ರಯತ್ನಗಳಾಗಬೇಕು. ಅಲ್ಲಿರ್ತಕ್ಕಂತಹ ಏನು ಪೇಷಂಟ್ಗಳಿದ್ದಾರೆ ಮತ್ತೊಂದಷ್ಟು ಬಾಣಂತಿಯರು, ಅವ್ರು ಯಾರನ್ನ ಇದ್ರೆ ಅವರ ಬೇರೆ ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಮಾಡುವಂತಹ ಪ್ರಯತ್ನಗಳು ಆಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಬಳ್ಳಾರಿಯಿಂದಲೇ ನನ್ನ ಕಲೀಗ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಿದ್ದಾರೆ. ಈಗಷ್ಟೇ ಅಲ್ಲಿನ ಔಷಧ ಉಗ್ರಾಣದ ಅವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ರು. ರಂಜಿತ್, ಸರ್ಕಾರ ವಿರೋಧ ಪಕ್ಷಗಳ ತೂತು ಮೇಮೆ ಇದ್ದಿದ್ದೆ, ಆರೋಪ ಪ್ರತ್ಯಾರೋಪಗಳು, ಬಟ್ ಅಸಲಿ ಪರಿಸ್ಥಿತಿ ನೀವು ಕಣ್ಣಾರೆ ಕಾಣ್ತಿದ್ದೀರಿ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯದು ಯಾವ ರೀತಿ ಇದೆ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಆ ಒಂದು ಅವ್ಯವಸ್ಥೆ ಇದೆಯಲ್ಲ, ಅದು ಹೇಳಿದರೆ ತೀರಾ. ನಾವು ಔಷಧದ ಉಗ್ರಾಣಕ್ಕೆ ಹೋದ್ವಿ, ಆಸ್ಪತ್ರೆಯ ಒಳಗಡೆ ಹೋದ್ವಿ, ಬಾಣಂತಿಯರು ಇದ್ದಂಥ ಆ ವಾರ್ಡ್ಗಳಿಗೆ ಹೋದ್ವಿ. ಎಲ್ಲವೂ ಕೂಡ ಈ ಬಳ್ಳಾರಿಯ ಮತ್ತೊಂದು ಮುಖ ಜಿಲ್ಲಾಸ್ಪತ್ರೆ ಅನ್ನೋ ರೀತಿಯಲ್ಲಿದೆ. ಸ್ಮಿತಾ, ನಾನೀಗ ಇರೋದು ನವೆಂಬರ್ 11ನೇ ತಾರೀಕು ಜಿಲ್ಲಾಸ್ಪತ್ರೆಯಲ್ಲಿ ಸರ್ಜರಿಯಾಗಿ ನಂದಿನಿ ಅನ್ನೋ ಬಾಣಂತಿಯೊಬ್ಬರು ಮೃತಪಟ್ಟರಲ್ಲ, ಅವ್ರ ಮನೆಯಲ್ಲಿದ್ದೀನಿ. ಅವರ ತಂದೆ ತಾಯಿ, ಅವರ ಅಣ್ಣ ಇದ್ದಾರೆ. ನೋಡಿ, ನಂದಿನಿ ಇನ್ನೊಂದು ವಾರ ಹೋಗಿದ್ರೆ ನಂದಿನಿ VA ಆಗಿ ಡ್ಯೂಟಿಗೆ ಅಪಾಯಿಂಟ್ ಆಗಬೇಕಾಗಿತ್ತು. VA ಎಕ್ಸಾಮನ್ನು ಪಾಸ್ ಮಾಡಿದ್ಲು. ಆದರೆ ವೈದ್ಯರು ಮತ್ತು ಈ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಆ ಒಂದು ವಿಷವಾದ ಆ ಒಂದು ಔಷಧಿಯನ್ನು ಅಥವಾ ಆ ರಿಂಗರ್ ಲ್ಯಾಕ್ಟೇಟ್ ಅನ್ನುವಂಥ ಆ ಒಂದು ಔಷಧಿಯನ್ನು ಕೊಟ್ಟಿದ್ದರಿಂದಾಗಿ ತನ್ನ ಮಗಳು ಇವತ್ತು ಮೃತಪಟ್ಟಿದ್ದಾಳೆ. ನನ್ನ ಮಗಳಿಗೆ ನ್ಯಾಯ ಕೊಡಬೇಕು. ಇನ್ನೆಷ್ಟು ಜನರನ್ನು ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯಾಗಿ ಕೊಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನೋದು ಈಗ ಜನ ಮಾತಾಡ್ತಾ ಇದ್ದಾರೆ. ನಂದಿನಿಯವರ ತಂದೆ ನನ್ನ ಜೊತೆಲಿದ್ದಾರೆ, ಅವ್ರು ಮಾತಾಡ್ತೀನಿ.
ಯಜಮಾನ್ರೆ ಯಾವಾಗಾಯಿತು, ತಾವೆಷ್ಟು ನೋವಿನಲ್ಲಿದ್ದೀರಿ? ನೋವು ಹೇಳಂಗಿಲ್ಲ ಸರ್. ನೋವು ಸಣ್ಣ ಅರೆದುಡಿ ಸರ್. ಇನ್ನು 25-26 ವರ್ಷ ಸರ್. ಲಗ್ನ ಮಾಡಿ ಒಂದು 10 ತಿಂಗಳಾಗಿತ್ತು. ಅದು ಏನು ಸುಮ್ಮನೆ ಚೆಕಪಿಂಗ್ ಅಂತ ಹೋಯ್ದ್ರು ಸರ್ ಅವರು. ಇನ್ನು ಡೇಟ್ 15 20 ಟೈಮ್ ಕೊಟ್ಟಿದ್ರು. ಒಂದು ಸಲ ಬಂದೋಗಂದ್ರಕಲ್ಲ ಹೋಯ್ದ್ರು ಸರ್ ಅಲ್ಲಿಗೆ. ಹೋದಾಗಲೇ ಡೆಲಿವರಿಗೆ ಯಾವಾಗ ಟೈಮ್ ಕೊಟ್ಟಿದ್ರು, ಯಾವಾಗ ಇವ್ರು ಅಡ್ಮಿಟ್ ಆಗಿದ್ರು, ಡಾಕ್ಟ್ರು ಏನು ಹೇಳಿದರು, ಯಾರು ತಪ್ಪು, ನಿಮ್ಗೇನು ಮಾಹಿತಿ ಬಂತು? ನಮ್ದು ಏನು ಸರ್ ಮಾಮೂಲು DBP ಐತೆ, ನಾವು ಅಡ್ಮಿಟ್ ಮಾಡ್ಕೊಂತು ಸಿಜರನ್ ಮಾಡ್ಬೇಕಂತ ಹೇಳಿದ್ರೆ ಸರ್ ಹುಡುಗಿಗೆ. ಅವ್ರು ಗಾಬರಿ ಆಗಿಬಿಟ್ಟಾರೆ ಸರ್ ಹುಡುಗಿ. ಹಾಗಾದ್ರೆ ನಮ್ಮ ಹತ್ರ ಬಂದು ಅಣ್ಣ ಹತ್ರ ಅವ್ರ ಗಣ್ಣ ಹತ್ರ ಬಂದು ಹೇಳ್ಯಾರ. ಅವ್ರು ಹೇಳತ್ರ ಅವರು ಸಾರುಗಳೇನು BP ಜಾಸ್ತಿ ಆಯ್ತು ಹಂಗೆ ಅಂತ ಬೈದ್ಬಿಟ್ರೆ ಸರ್ ಕುಂದ್ಸ್ಕೊಂಡು. ಕುಂದ್ಸಾಗಲ್ಲ ಆಪ್ರೇಷನ್ ಮಾಡ್ತೀವಿ, ಟೈಮ್ ಐತಲ್ಲ ಸರ್, BP ಕಂಟ್ರೋಲ್ ಮಾಡಿ ಇನ್ನೊಂದು 2 ದಿನ ಮಾಡ್ರಂತ ಅಂದಾರ. ಅಂದ್ರು